ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೇರೋಹಳ್ಳಿ ವಾರ್ಡ್ ಶಾಸಕರ ಕಚೇರಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೆಂಗೇರಿ ವಾರ್ಡ್ ವ್ಯಾಪ್ತಿಯ ಗಣೇಶ ಆಟದ ಮೈದಾನದಲ್ಲಿ ನಡೆಯಲಿರುವ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ 17 ಗ್ರಾಮ ಪಂಚಾಯಿತಿ ಹಾಗೂ 8 ವಾರ್ಡ್ ವ್ಯಾಪ್ತಿಯ ಸಾರ್ವಜನಿಕರೊಂದಿಗೆ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯ ಬಗ್ಗೆ ಸಭೆ ನಡೆಸಲಾಯಿತು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕೆಂಗೇರಿ ವಾರ್ಡ್ ವ್ಯಾಪ್ತಿಯ ಉಪಾಧ್ಯಕ್ಷರು ಸೇರಿದಂತೆ ಉಳಿದ ಮುಖಂಡರುಗಳಿಗೆ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ನಾಮಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರು ನಾಗರಾಜ್, ಮಹೇಂದ್ರ ಕಿರಣ್, ಕೇವಲ್ ಹರೀಶ್, ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಅವ್ರಿಗೆ ಇದೊಂದು ಕಾರ್ಯಕ್ರಮ ನಡೀತಾ ಇದೆ, ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊಂಡ್ಬಂದ್ರೆ ಐ ಥಿಂಕ್ ಮನೆ ಮನೆಗೆ ಇದು ತಲುಪುತ್ತೆ. ಯಾಕಂದ್ರೆ ಪ್ರತಿ ಮನೆಗೆ ಒಂದೊಂದು ಶಾಲೆಯಲ್ಲಿ ಇರುತ್ತೆ, ಇಲ್ಲ ಕಾಲೇಜಲ್ಲಿ ಇರುತ್ತೆ. ಸೊ ಹಾಗಾಗಿ ಇದೊಂದು ಮಾಡ್ಬೋದು. ಆಮೇಲೆ ಇನ್ನೊಂದು ನಮ್ಮ ವಾರ್ಡಿನ ಒಂದಷ್ಟು ಶಾಲೆಗಳಿಂದ ಯಾರ ಮಕ್ಕಳು ಪರ್ಫಾರ್ಮೆನ್ಸ್ ಗ್ರೂಪ್, ಅದು ಇಂಡಿವಿಜುವಲ್ ಬೇಡ, ಗ್ರೂಪ್ ಆಗಿ ಒಂದು ಶಾಲೆಯಿಂದ ಒಂದು ಪ್ರೋಗ್ರಾಮ್ ಅಂತ ನಾವು ಬೇಕಾದ್ರೆ ಆರ್ಗನೈಸ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡ್ರೆ ಐ ಥಿಂಕ್ ಮನೆ ಮನೆಗೆ ಸ್ವಲ್ಪ ತಲುಪುತ್ತೆ ಅನ್ಸುತ್ತೆ. ಅದಕ್ಕೆ ನಾವೆಲ್ಲ ಮುಖಂಡರು ಹೋಗಿ ರಿಕ್ವೆಸ್ಟ್ ಮಾಡಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟು ಬಂದ್ರೆ ಅವರೆಲ್ಲ ಪಾಲ್ಗೊಳ್ತಾರೆ ಅಂತ ಅನ್ಸುತ್ತೆ. ಎಲ್ಲ ಆ ರೀತಿ ನಡೀತಾರೆ ಅಂತ ಕನ್ಸಲ್ ಕೂಡ ಆಗಿರ್ತದೆ. ಅನ್ನೋರು ಕಾರ್ಯಕರ್ತರಿಗೋಸ್ಕರ ಏನ್ ಮಾಡಬೇಕು ಪ್ರತಿಯೊಬ್ಬರು ಸೇವೆ ಮಾಡಿದ್ರೆ ಅದು ನಿಧಾನ ಅಷ್ಟೊತ್ತಿದ್ರೆ ಸ್ವಲ್ಪ ದಿನ ಆಗ್ತಿರ್ಲಿಲ್ಲ. ನಿಧಾನ ಮಾಡುವಾಗ ಅದು ಹೇಳೋದು ಯಾರು ಕಳ್ಕೊಳ್ಳಲ್ಲ. ಈಗ ಫೋಟೋಗೆ ಹಾಕೋದು ಒಂದು ಕೆಲಸ ಕಾರ್ಯಗಳಲ್ಲ, ಅಲ್ಲಿರೋ ಊರನ್ನೆಲ್ಲ ಲೇಔಟನ್ನೆಲ್ಲ ಸೇರಿಸಿದ್ರೆ ಅವ್ರನ್ನ ಅಲ್ಲೇ ಬಿಟ್ಟಿರ್ತಾರೆ. ಅಣ್ಣ ಬರ್ತಿದ್ದಕ್ಕೆ ಎಲ್ಲ ಮುಖ್ಯವಾದ ಅವ್ರಿಗೇನು ನೆಕ್ಸ್ಟ್ ಏನ್ ಅಂತ ಬೇರೆ ಮಾಡ್ಬೇಕಾದ್ರೆ ನಾವು ಏನು ಸಮಸ್ಯೆ ಅಂತ ಇಲ್ಲೇ ತಗೊಳ್ಳಿ. ಉದಾಹರಣೆ ಈಗ ಎಲ್ಲರೂ ಕಾರ್ಯಕರ್ತರು ಮಾತಾಡ್ತಿದ್ದೀವಿ, ಅವಾಗಿಂದ ಮಾತಾಡ್ತಾರೆ ಇದ್ದೀರ ಎಲ್ಲ ಬಗ್ಗೆ ಮಾತಾಡ್ತಿರೋ ಇದ್ರ ಬಗ್ಗೆ ಹೋಗಿ ಅವರಲ್ಲಿ ಸ್ಕೇಲ್ ಹೇಳಿದ್ದಾರೆ. ಅದರಿಂದ ಅವರು ಒಂದು ಸ್ವಲ್ಪ ಚಾನ್ಸ್ ಕೊಡಿ ಮಾತಾಡ್ತೀನಿ. ವಿದ್ಯಾರ್ಥಿಗಳು ಅಣ್ಣ ಬಂದು ಕುತ್ಕೊಂಡು ಮಾತಾಡೋದು ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಕೇಳೇ ಮಾಡ್ತಾರೆ. ಅದ್ರ ಇವತ್ತು ಅನಿಸಿಕೆ ಕೇಳಿದ್ರೆ ಅವ್ರನ್ನ ಹೇಳಿ. ನನ್ನ ಅನಿಸಿಕೆ ಅವತ್ತು ಶಿವರಾತ್ರಿ ಬರೋದ್ರಿಂದ ಬೆಳಗಿನ ಸಂಜೆ ಗಂಟೆ ಮನೆಗಳು ಮಾಡ್ಕೊಂಡು ಸಂಜೆ ಅವರು ದೇವಸ್ಥಾನದಲ್ಲಿ ಪೂಜೆ ಬಿಡ್ತದಲ್ಲ ಮುಗಿಸ್ಕೊಂಡು ಬರ್ತೀವಿ, ಲೇಟ್ ಆಗ್ತದೆ. ಇವು 6 ರಿಂದ 12 ಗಂಟೆ ಪ್ರೋಗ್ರಾಮ್ ಅವ್ರಿಗೆ ನಿಲ್ಲಿಸ್ಬಿಟ್ರೆ ಸರೋಗಿಲ್ಲ. 6 ರಿಂದ 12 ಗಂಟೆ ಪ್ರೋಗ್ರಾಮ್ ನಡೀತಾ ಇರಲಿ. ಬೆಳಗ್ಗೆ ಗಂಟೆ ಯಾವ್ದನ್ನ ಒಂದು ಅಧಿಕತೆ ಹೋರಾಡಿಕೆ ನಾಟಕ ಇರ್ಬೋದು, ಇನ್ನೊಂದಿರ್ಬೋದು, ಆ ಥರ ಒಂದು ಮಾಡಿದ್ರೆ ಜಾಗರಣೆ ಇರ್ಬೇಕಾಗ್ತದೆ. ಅವತ್ತು ಅದರಿಂದ ಜಾಗರಣೆ ಇರುವಾಗ ಹಿಂದೆ ಇರೋರಂತಾರೆ, ಮುಂದೆ ಇರೋದು ಇದೆಯಾ ನಾವೆಲ್ಲ ಕೇಳಿಸ್ಕೊಂಡು ಮಾತಾಡ್ತೀವಿ. ಹಿಂದೆ ಇರೋದು ಮನಸ್ಸಿಗೆ ಕೇಳ್ಬಿಟ್ಟು ಕಳಿಸ್ಬಿಡಿ. ಈಗ ಶಿವರಾತ್ರಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಸಾಹೇಬರು. ಯಾಕೆಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಒಂದು ಇದನ್ನ ಉಟ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಸಂಕ್ರಾಂತಿ ರಾತ್ರಿ ಹಬ್ಬದ ಒಂದು ವ್ಯಕ್ತಿತ್ವವನ್ನ ಈಗಾಗಲೇ ನಮ್ಮ ಸಾಹೇಬರು ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮ ಮಾಡಿ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಈಗ ನಾವು ಕಾರ್ಯಕರ್ತರು ಎಲ್ಲ ಏನು ನಾವು ಪದಾಧಿಕಾರಿಗಳಿದ್ದೀವಿ, ಆ ಪದಾಧಿಕಾರಿಗಳು ಜವಾಬ್ದಾರಿ ತಗೋಬೇಕಾಗ್ತದೆ. ಅವರವರ ಭಾಗದಲ್ಲಿ ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ಮತ್ತೆ ವಾರ್ಡ್ ಮಟ್ಟದಲ್ಲಿ ಅವರವರೇ ಜವಾಬ್ದಾರಿ ತಗೋಬೇಕು. ಯಾಕಂದ್ರೆ ಸಾಹೇಬರು ಎಲ್ಲ ಕಡೆ ಹೋಗಿ ನಾವು ಅದನ್ನ ಜವಾಬ್ದಾರಿ ತಗೊಂಡು ಚೆನ್ನಾಗಿ ಕರ್ಕೊಂಡ್ಬಂತ ಕೆಲಸ ನಾವು ಮಾಡಬೇಕಾಗ್ತದೆ. ಈಗ ಬಿಲ್ಪತ್ರೆ ಸಾಹೇಬರು ತರಿಸ್ತಾರೆ, ಪೂಜೆಗೆ ಅದೆಲ್ಲ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತದೆ. ಓಕೆ, ಪ್ರತಿಯೊಬ್ಬರು ಬಿಲ್ಪತ್ರೆ ತಗೋಬೇಕು. ತಾವೇ ಬಿಲ್ಪತ್ರೆ ತಗೊಂಡು ಶಿವ ಮೇಲೆ ಹಾಕಿದ್ರೆ ಅದೊಂದು ಶ್ರೇಷ್ಠ, ಎಲ್ಲರಿಗೂ ಅದು ಅವರವರಿಗೆ ಆ ಇದು ಸಿಗುತ್ತೆ, ಪ್ರತಿಫಲ ಸಿಗುತ್ತೆ.
ಹಾಗಾಗಿ ಅದೊಂದು ನನ್ನ ಒಂದು ಮನವಿ. ಹಾಗೇನೆ ಇನ್ನೊಂದು ಏನಪ್ಪ ಹೇಳ್ಬೇಕು ಅಂದ್ರೆ ಪಾಂಪ್ಲೆಟ್ ಮಾಡಿಸ್ತಾರಲ್ಲ ಸಾಹೇಬರು. ಈಗ ಸಾಹೇಬರು ಫೋಟೋ ಇರುತ್ತೆ, ಹೆಸರು ಇರುತ್ತೆ, ಕ್ಷೇತ್ರ ಮಟ್ಟದಲ್ಲಿ ಮಾಡ್ತಾ ಇರೋದು ಕಾರ್ಯಕ್ರಮ. ಅವರವ್ರ ಭಾಗದಲ್ಲಿ ಯಾರು ಮುಖಂಡರುಗಳು ಇರ್ತಾರೋ ಅದು ಸಲಹೆ ಕೇಳ್ಕೊಂಡು ಅವರ ಫೋಟೋಗಳು ಹಾಕೊಂಡು ಸಾಹೇಬರ ಫೋಟೋ ಹಾಕೊಂಡು ಕಾರ್ಯಕ್ರಮದ ವಿವರಣೆ ಹಾಕೊಂಡು ಮಾಡ್ಕೋಬಹುದು. ಪ್ರತಿ ಮನೆಗೂ ಪಾಂಪ್ಲೆಟ್ ಹೋಗ್ಬೇಕು, ಪ್ರತಿ ಮನೆಗೂ ಹೋಗ್ಬೇಕಾಗ್ತದೆ. ಯಾಕೆಂದ್ರೆ ಸುಮ್ಮನೆ ಈಗ ಹೇಳಿದ್ರು ಸಾಹೇಬರು, ಈಗೇನಪ್ಪ ಆಗ್ತದೆ ಅಂದ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ. ಇಲ್ಲಿ ನಾವು ಪದಾಧಿಕಾರಿಗಳು ಇರ್ತೀವಿ, ನಾವೇ ಮುಂದೆ ಇರ್ತೀವಿ ಸಾಹೇಬರ ಪಕ್ಕ, ಬೇರೆ ಅವಕಾಶ ಕೊಡೋದು ತಳ್ತಾರೆ. ಆಗಿದೆ ಕೆಲವರು ಬೇಜಾರಾಗ್ತದೆ, ಮುಜುಗರ ಆಗ್ತದೆ, ಏನಪ್ಪ ಇವರು ನಮ್ಮನ್ನು ತಳ್ತಾರೆ, ಅಯ್ಯೋ ಎಲ್ಲಿಂದ ಸಾಹೇಬರ ಆಶೀರ್ವಾದ ಇರ್ತದೆ, ಎಲೆಕ್ಷನ್ ಬಂದಾಗ ಓಟ್ ಹಾಕ್ತೀವಿ, ಸಾಹೇಬರ ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಆ ರೀತಿ ಮುಜುಗರವನ್ನ ಅವರವರನ್ನೇ ಇದು ಮಾಡ್ಕೊತಾ ಇದ್ರು. ಆ ತರ ನಡ್ಕೊತಾರೆ ನಮ್ಮ ಕೆಲವು ಪದಾಧಿಕಾರಿಗಳು, ಬೇಜಾರು ಮಾಡ್ಕೊಂಡು ದಯವಿಟ್ಟು ಇದಾಗಬಾರ್ದು. ಹಾಗಾಗಿ ಈಗ ಪ್ರತಿಯೊಬ್ಬ ಮನೆಗೂ ಪಾಂಪ್ಲೆಟ್ ಹಂಚಿಕೆ ಆಗಬೇಕು. ಅದು ಒಂದೊಂದು ವಾರ್ಡಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸಂಕ್ರಾಂತಿ ಹಬ್ಬವನ್ನ ಕಚೇರಿ ಮಾಡಿದ್ದೀವಿ. ಎಲ್ಲ ಕಚೇರಿ ಮಾಡಿದ್ರಿ, ನಮ್ಮ ವಾರ್ಡ್ನಲ್ಲಿ ಮಾಡಿರ್ತಕ್ಕಂಥದ್ದು. ನಾನು ಜನರಲ್ ಆಗಿ ಹಿಂಗೇರಿಯಲ್ಲಿ ಮಾಡಬೇಕು ಅಂತಕ್ಕಂಥ ಹೇಳಿದ್ದೆ. ನಾನು ದೊಡ್ಡಬಿದರ್ಕಲ್ ವಾರ್ಡ್ಗಳು ನಮ್ಮ ದೊಡ್ಡಬಿದರ್ಕಲ್ ವಾರ್ಡ್ನಲ್ಲಿ ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಒಂದೊಂದು ವಾರ್ಡಲ್ಲಿ ಒಂದೊಂದು ಪ್ರೋಗ್ರಾಮ್, ಈ ಥರದ್ದು ಯಾವ್ದು ಪ್ರೋಗ್ರಾಮ್ ಬಂದಿದೆ ಒಂದು ಇನ್ನೊಂದು ದೊಡ್ಡದು 40-50 ಸಾವಿರ ಟಾರ್ಗೆಟ್ ಮಾಡಿದ್ದೇನೆ. ಏಪ್ರಿಲ್ ಮೇ ತಿರುಪತಿದು ಕಲೆನೋತ್ಸವ ಈ ಥರದ್ದು ನೆಕ್ಸ್ಟ್ ಮಂತ್ 12ನೇ ತಾರೀಕು ಫೈನಲ್ ಆಗ್ತದೆ. ತಿರುಪತಿಯವರಿಗೆ ಬಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ. ಕೊಂಬಟ್ಟದಲ್ಲಿ ನಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಅಲ್ಲಿ ಸೇರ್ಬೇಕು, 40,000 ಜನ ಸೇರ್ಬೇಕು ಅಂತಂದ್ರೆ ಇನ್ನೆಲ್ಲೂ ಕಾನ್ಸ್ಟಿಟ್ಯೂನ್ಸಿಲಿ ಅದನ್ನ ಒಂದೊಂದು ಕಡೆ ಮಾಡಬೇಕು. ಹಿಂಗೇರಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಗಣೇಶ ಪೀಠದಲ್ಲಿ ಈ ಬೇರೆ ಎಲ್ಲರೂ ಕೂಡ ಅಲ್ಲಿ ಸೇರ್ಪಡೆ ಮಾಡಿಕೊಳ್ತಕ್ಕಂಥದ್ದು. ಅದಕ್ಕೆ ಆ ಕಡೆ ಭಾಗದ 4 ವಾರ್ಡ್ನ ನಾವು ಸಭೆ ಕರೆದಿರ್ತಕ್ಕಂಥದ್ದು, ಈ ಕಡೆ 4 ಅವರು ಆಮೇಲೆ ಕೈ ಜೋಡಿಸ್ಕೊಳ್ತಾರೆ. ಅದರಲ್ಲಿ ಒಂದೊಂದು ಟೈಪ್ ಇದೆ. ಬೆಳಗ್ಗೆಯಿಂದ ಅಲ್ಲಿ ದೇವಸ್ಥಾನ ಟೈಪ್ ನಮ್ಮ ನಾಗರಾಜಿಂದ ಅವರಿಗೆ ನಾಗರಾಜ್ ಸ್ವಲ್ಪ ನಿಂತ್ಕೊಂಡು ಹೇಳ್ಬೇಕು ಯಾವ ಥರ ಮಾಡಿದ್ರಿ ಅಂತ. ಆಮೇಲೆ ಏನೇನು ಮಾಡಿದ್ರು, ಆಮೇಲೆ ಲಕ್ಷ್ಮೀ ಅನ್ಯ ಹೇಳ್ತಾರೆ ಉಪ್ಪಿಟ್ಟು ಸಾಕು ಅಂತ, ಆಮೇಲೆ ಕಿರಣ್ ಹೇಳ್ತಾನೆ ಯಾವ ಉಪವಾಸ ಹೇಳ್ತಾರೆ ಅದು ಉಪ್ಪಿಟ್ಟು ಮಾಡ್ತೀವಿ, ಉಪವಾಸ ಯಾರ್ಯಾರಲ್ಲ ಅದು ಬೇರೆ ಮಾಡ್ತಿರ್ತಾರೆ. ಅದಕ್ಕೆ ಬೇರೆ ಬೇರೆ ಮಾಡ್ಸೋಕ್ಕಾಗಲ್ಲ. ಏನಾದ್ರು ದರ್ಶನ ಮಾಡ್ಕೊಂಡು ಕವರಲ್ಲಿ ಅಲ್ಲಿ ಏನೆಲ್ಲ ಪ್ರೋಗ್ರಾಮ್ ಮಾಡೋದು ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಕಾಟಾಚಾರ ಮಾಡೋದು ಇರಬಾರ್ದು ಅಂತ. ನಾವು ಸಾಂಸ್ಕೃತಿಕ ಸಂಕ್ರಾಂತಿದ್ದು ಸಿಂಪಲ್ ಅಂತ ಹೇಳಿ ಕೊನೆಯಲ್ಲಿ ಸ್ವಲ್ಪ ಅದು ವ್ಯವಸ್ಥಿತವಾಗಿ ಆಯಿತು. ಅದಕ್ಕೆ ಈಗ 6 ಗಂಟೆಯಿಂದ ರಾತ್ರಿ 12 ಗಂಟೆ ಗಂಟ ಪ್ರೋಗ್ರಾಮ್, ಇನ್ನು 3-4 ಪ್ರೋಗ್ರಾಮ್. ಏನೇನು ಪ್ರೋಗ್ರಾಮ್ ಕೆಲವರು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಇರ್ತಕ್ಕಂಥ ಆರ್ಕೆಸ್ಟ್ರಾದವರು ಹೇಳ್ತಾರೆ, ಅವ್ರು ಮಾಡಬೇಕು. ಇನ್ನು ಕೆಲವರು ಆರ್ಕೆಸ್ಟ್ರಾ ಮಾಡಬೇಕು. ಅದಕ್ಕೆ ಏನು ಹಬ್ಬದ ಪ್ರಯುಕ್ತ ಏನೆಲ್ಲ ಮಾಡಬೇಕು, 3 ಬ್ಯಾಚ್ ಮಾಡಬಹುದು. 2 ಗಂಟೆ 2 ಗಂಟೆ ಒಬ್ಬರು 12 ಗಂಟೆಗೆ ಲಾಸ್ಟ್ ಮಾಡಬಹುದು.